ಮೇಡಮ್, ಈಗ ಕರ್ನಾಟಕ ಕಾಂಗ್ರೆಸ್ ಸರ್ಕಾರ ಹಲವು ಭಾಗ್ಯಗಳನ್ನು ಕೊಟ್ಟಿದೆ. ಅದೇ ರೀತಿ ಮಹಿಳೆಯರಿಗಾಗಿ ಶಕ್ತಿ ಯೋಜನೆಯನ್ನು ಜಾರಿಗೆ ತಂದಿದ್ದಾರೆ, ಫ್ರೀ ಬಸ್ ಯೋಜನೆ. ಏನು ಹೇಳ್ತೀರಾ ಅದ್ರ ಬಗ್ಗೆ? ಶಕ್ತಿ ಯೋಜನೆಯಿಂದ ಬಡ ಮಹಿಳೆಯರಿಗೆ ಭಾಳ ಪ್ರಯೋಜನ ಆಗಿದೆ. ಯಾವಾಗಲೂ ಅವ್ರ ಹತ್ರ ಹಣ ಇರೋದಿಲ್ಲ ಬಸ್ಗೆ ಹೋಗೋದಕ್ಕೆ. ಫ್ರೀ ಬಿಟ್ಟಿರೋದ್ರಿಂದ ಕೆಲಸಕ್ಕೆ ಹೋಗೋರಿಗೆಲ್ಲ ಏನು ತೊಂದರೆ ಇಲ್ಲ, ಆರಾಮಾಗಿ ಹೋಗ್ಬಿಡ್ತಾರೆ. ಮತ್ತು ಸಂಬಳದಲ್ಲಿ ಇದು ತಿಂಗಳು ಸಂಬಳ ಬರುತ್ತಲ್ವ, ಅದರಲ್ಲಿ ಬಸ್ ಚಾರ್ಜ್ ಇಕ್ಕೊಂಡು ಹಣ ಏನಕ್ಕಾದರೂ ಸಾಕಾಗ್ತಾ ಇರಲಿಲ್ಲ. ಅದನ್ನ ಗೃಹ ಉಪಯೋಗಕ್ಕೆ ಬಳಸ್ಕೊತಾರೆ. ಹಾಗೆಯೇ ತಿಂಗಳಿಗೆ 2000 ಬರುತ್ತಲ್ಲ ಗೃಹಲಕ್ಷ್ಮಿ ಯೋಜನೆ, ಅದರಿಂದ ಬಡ ಮಹಿಳೆಯರು ಇದು ಸಂಸಾರ ಮಾಡೋಕ್ಕೆ ಭಾಳ ಅನುಕೂಲ ಆಗಿದೆ. ಕೆಲವರು ಗಂಡದಿರು ಕೆಲಸಕ್ಕೆ ಹೋಗಲ್ಲ, ಅವ್ರಿಗೆ ಊಟಕ್ಕೆ, ಮನೆಗೆ, ಮಕ್ಕಳಿಗೆ, ಫೀಸ್ಗೆ ಎಲ್ಲ ಭಾಳ ತೊಂದರೆ ಆಗಿತ್ತು. ಇದರಿಂದ ಭಾಳ ಪ್ರಯೋಜನ ಆಗಿದೆ. ಕಾಂಗ್ರೆಸ್ ಸರ್ಕಾರದವರು ಸಿದ್ದರಾಮಯ್ಯನವರು ಬಿಟ್ಟಿರೋದು ಭಾಳ ಉಪಯೋಗ ಆಗಿದೆ ಕೆಲವರಿಗೆ. ಕೆಲವರು ಹೇಳ್ತಾರೆ ಇದರಿಂದ ಎಷ್ಟು ದಿವಸ ಕೊಡ್ತಾರೆ ಫ್ರೀ ಆಗಿ, ಇದರಿಂದ ದೇಶಕ್ಕೆ ನಷ್ಟ ಅನ್ನೋ ಮಾತು ಹೇಳಿ ಬರ್ತಾ ಇದೆ. ಏನು ಹೇಳ್ತೀರಾ? ಎಷ್ಟು ದಿನ ಕೊಡ್ತಾರೆ ಅಂದರೆ ಇರೋಷ್ಟು ದಿನ ಕೊಡ್ತಾರೆ. ಲೈಫ್ ಲಾಂಗ್ ಎಲ್ಲರೂ ಕೊಡ್ತಾರೆ ಅಂದರೆ ಅದನ್ನು ಅಪೇಕ್ಷೆ ಪಟ್ಟರೆ ಆಗುತ್ತಾ? ಇರೋಷ್ಟು ದಿನ ಉಪಯೋಗಿಸ್ಕೊಬೇಕು. ಕಷ್ಟ ಇದ್ದಾಗ ಇವಾಗ ಕಷ್ಟ ಒಂದು ಅರ್ಧ ಭಾಗ ಆದ್ರೂ ಪರಿಹಾರ ಆಗುತ್ತಲ್ಲ ಕಷ್ಟ. ಲೈಫ್ ಲಾಂಗ್ಗೆ ಕೊಡ್ತೀನಿ ದುಡ್ಡು ಅಂತ ಯಾರು ಭರವಸೆ ಕೊಡೋಕ್ಕಾಗಲ್ಲ. ಅವ್ರ ಕೈಲಿ ಎಷ್ಟು ದಿನ ಇರುತ್ತೋ ಅಷ್ಟು ದಿನ ಕೊಡ್ತಾರೆ, ಉಪಯೋಗಿಸ್ಕೋಬೇಕು ಅಷ್ಟು ದಿನ. ನಮ್ಮ ಪ್ರಕಾರ ಕೊಟ್ಟಿರೋದು ಒಳ್ಳೇದು, ತುಂಬ ಒಳ್ಳೇದು ಕೊಟ್ಟಿರೋದು. ಯಾಕೆಂದರೆ ಗಂಡದಿರು ತಂದಾಕಲ್ಲ. ಈಗಿನ ಕಾಲದಲ್ಲಿ ಕುಡ್ಕೊಂಡು ಅಲ್ಲಿ ಇಲ್ಲಿ ಕಾಲ ಕಳೀತಾರೆ. ಹೆಂಗಸರೆಲ್ಲ ಕೆಲ್ಸಕ್ಕೆ ಹೋಗ್ಬೇಕು, ದುಡ್ಕೊಂಡು ತಿನ್ಬೇಕು, ಮಕ್ಳು ಫೀಸ್ ಕಟ್ಟಬೇಕು. ಇವಾಗ ಒಂದು ಹೆಂಗಸು ಒಂದು ಬ್ಲೌಸ್ ಹೊಲ್ಸ್ಕೊಬೇಕು, ಅದಕ್ಕೊಂದು ದುಡ್ಡು ಬೇಕು. ಒಂದು ತರಕಾರಿ, ಒಂದು ಸೊಪ್ಪು, ಒಂದು ಮಕ್ಳಿಗೊಂದು ಫೀಸು, ಮಕ್ಳಿಗೊಂದು ಬಟ್ಟೆ, ಯಾವುದಕ್ಕಾದ್ರೂ ಉಪಯೋಗ ಆಗುತ್ತೆ. ಅದಕ್ಕೆ ಇವಾಗ ಲೈಟ್ ಬಿಲ್ಲು ಅಷ್ಟೇ ಫ್ರೀ ಮಾಡಿದ್ದಾರೆ. ಅದು ಹಣನ ಮಿಗಿಸ್ಕೊಂಡು ಮಕ್ಕಳಿಗೆ ಒಂದು ಹಬ್ಬಕ್ಕೆ ಒಂದು ಬಟ್ಟೆ ಹಾಕೋಕ್ಕೆ ಹಣ ಮಿಗುತ್ತಲ್ಲ, ಒಳ್ಳೆ ಬಟ್ಟೆ ಹಾಕ್ಬೋದಲ್ಲ ಮಕ್ಕಳಿಗೆ. ಇವಾಗ ಹಬ್ಬಕ್ಕೆ ಬಟ್ಟೆ ಹಾಕ್ತೀರಾ, ನಮ್ಮ ಮಕ್ಳಿಗೆ ಬಟ್ಟೆ ಹಾಕಕ್ಕೆ ದುಡ್ಡಿಲ್ಲ ಅಂತಾರೆ. ಇವಾಗ 2000 ಬರುತ್ತಲ್ವಾ, ಅದೊಂದು ಸ್ವಲ್ಪ ಉಳಿತಾಯ ಮಾಡ್ಕೊಂಡು ಮಕ್ಳಿಗೊಂದು ಬಟ್ಟೆ ಹಾಕಿ ಖುಷಿ ಪಡ್ತಾರೆ ಹಬ್ಬದ ದಿನ. ಏನು ಹೇಳಕ್ ಬಯಸ್ತೀರಾ ಈ ಸರ್ಕಾರಕ್ಕೆ? ಒಳ್ಳೇದೇನೇನೆ ಇವಾಗ ಯಾವ ಸರ್ಕಾರ ಈ ಸರ್ಕಾರ ಅಂತ ಅಲ್ಲ ಹೇಳ್ತಾ ಇರೋದು ನಾನು. ಯಾವುದೇ ಸರ್ಕಾರ ಬಂದ್ರೂ ಇಂಥ ಒಳ್ಳೇದನ್ನ ಮಾಡಬೇಕು, ಮಹಿಳೆಯರಿಗೆ ಒಳ್ಳೇದು ಮಾಡಬೇಕು. ಅದೇ ಸರ್ಕಾರದಲ್ಲಿದ್ದೀವಿ, ಇದೇ ಸರ್ಕಾರ ಅಂತ ನಾವು ಹೇಳ್ತಾ ಇಲ್ಲ, ಯಾವುದ್ರ ಬಗ್ಗೆನೂ ವಹಿಸ್ಕೊಂತ ಇಲ್ಲ. ಯಾವ ಸರ್ಕಾರನೇ ಬರಲಿ, ಯಾರಾದರೂ ಮಹಿಳೆಯರಿಗೆ ಒಳ್ಳೇದು ಮಾಡಬೇಕು.